ದೇವರಿಗೆ ನಂಬಿಕೊಂಡಾಗ, ಸೊ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಾಗ, ಮತ್ತೆ ದೇವರ ಸೇವಕರಾಗಿ ಇವತ್ತು ನಾವು ಜೀವನ ಮಾಡಬೇಕಾದ್ರೆ, ಸೊ ಇವತ್ತು ನಾವು ದೇವರ ಒಂದು ಹಿಂಬಾಲಿಸುವಾಗ ನಾವು ಎಂಥ ಒಂದು ವಾಕ್ಯಗಳನ್ನು ಹಿಂಬಾಲಿಸಬೇಕು ಮತ್ತು ನಮ್ಮ ಹತ್ರ ಎಂಥ ಗುಣಗಳಿರಬೇಕೆಂಬುದರಲ್ಲಿ ಸೊ ಒಂದು ಮೊದಲನೇದಾಗಿ ನಾವು ವಾಕ್ಯ ನೋಡಿಕೊಳ್ಳೋಣ. ಸಹೋದರಿ ಯಾರಾದ್ರು? ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, ನೀವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ನಿಮ್ಮ ತಪ್ಪುಗಳನ್ನು ಯಾರು ಕ್ಷಮಿಸುವುದಿಲ್ಲಂತೆ? ಪರಲೋಕದಲ್ಲಿರುವಂತಹ ದೇವರು ಕ್ಷಮಿಸುವ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ಇವತ್ತು ನಾವು ನೋಡ್ಬೇಕಾದ್ರೆ ನಾವು ದೇವರಿಗೆ ನಂಬಿಕೊಂಡಿದ್ದಾಗ, ಸೊ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಸೊ ಅನೇಕ ಜನರನ್ನು ನೋಡ್ತೇವೆ. ಸೊ ಇವತ್ತು ಗೊತ್ತಿಲ್ದರು, ಸೊ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ದರು, ಸೊ ಡೋಂಟ್ ವರಿ. ಇವತ್ತು ನಾವು ಅನೇಕ ಜನರು ಕ್ರೈಸ್ತರಾಗಿ, ಕ್ರಿಶ್ಚಿಯನ್ ಆಗಿ, ದೇವರ ಮಕ್ಕಳಾಗಿ ಇವತ್ತು ನಾವೇನ್ ಮಾಡ್ತೀವಿ, ಅನೇಕ ಜನರು ನಾವು ಕ್ಷಮಿಸ್ತಾ ಇಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಆಶೀರ್ವಾದ ಇವತ್ತು ತಡೆ ಆಗ್ತಾ ಇದೆ ಅಂದ್ರೆ, ಇವತ್ತು ನಮ್ಮ ಜೀವನದಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ಸಫಲತೆ ಬರ್ತಾ ಇಲ್ಲ ಅಂದ್ರೆ, ಸೊ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ಬೇರೆಯವರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವ ತಂದೆಯು ನಿನಗೆ ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಆಡಿದಂತ 7 ಮಾತುಗಳಲ್ಲಿ ಇದು ಮಾತು ಏನಾಗಿದೆ? ಕ್ಷಮಾಪಣೆ ಮಾತು ಏನಾಗಿದೆ? ಮೊದಲನೇ ಮಾತಾಗಿದೆ. ಕರ್ತನ ಪ್ರೀತಿಯ ದೇವರ ಮಕ್ಕಳು, ಯಾಕಂದ್ರೆ ಆ ಕ್ಷಮಾಪಣೆ ಎಂಬುದಾಗಿ ಏನಾಗಿದೆ, ಅದು ನಮಗೆ ಆಶೀರ್ವಾದ ತರುವಂತದ್ದಾಗಿದೆ. ಇವತ್ತು ನಮ್ಗೆ ಯಾರೇ ಆಗ್ಲಿ ನಮ್ಗೆ ಅನ್ಯಾಯ ಮಾಡಲಿ, ಮೋಸ ಮಾಡಲಿ, ಇವತ್ತು ನಮಗೆ ಸೊ ಯಾವುದೇ ವಿಷಯದಲ್ಲಿ ಇದು ಮಾಡಿದಾಗ ನಾವು ಅವ್ರಿಗೆ ಏನ್ ಮಾಡ್ಬೇಕು? ಮನಸಾರೆ ನಾವು ಏನ್ ಮಾಡ್ಬೇಕು? ಕ್ಷಮಿಸಿಬಿಡಬೇಕು. ಒಂದು ವೇಳೆ ನಾವು ಕ್ಷಮಿಸಲಿಲ್ಲ ಅಂದರೆ ಸೊ ನಮಗಿರುವಂತ ತಪ್ಪುಗಳು, ನಮಗಿರುವಂತ ಪಾಪಗಳಿಗೆ ಸೊ ದೇವರು ಏನ್ ಮಾಡ್ತಾರೆ? ಕ್ಷಮಿಸುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ನಾವು ಮೊದಲನಾಗಿ ಏನ್ ಮಾಡ್ಬೇಕು? ಸೊ ಬೇರೆಯವರಿಗೆ ನಾವು ತಪ್ಪು ಮಾಡಿದ್ದಾರೆ ಅಥವಾ ನಮಗೆ ಯಾರಾದ್ರೂ ತಪ್ಪು ಮಾಡಿದ್ದಾರೆ, ನಮಗೆ ದ್ರೋಹ ಆಗ್ಲಿ, ಯಾವುದೇ ವಿಷಯದಲ್ಲಿ ವಂಚನೆ ಮಾಡಿದರೆ, ಸೊ ಅದು ದುಡ್ಡಾಗಿರಬಹುದು ಅಥವಾ ಯಾವುದೇ ರೀತಿಯ ಒಂದು ನಂಬಿಕೆ ವಿಷಯದಲ್ಲಿ ಅವ್ರು ನಮಗೆ ದ್ರೋಹ ಮಾಡಿರ್ಬೋದು. ಯಾಕಂದ್ರೆ ಈ ಒಂದು ಲೋಕದಲ್ಲಿ ಆಗಿರುವಂತದ್ದು ಇವತ್ತು ನನಗಾಗ್ಲಿ ಅಥವಾ ನಿಮಗಾಗ್ಲಿ, ಇವರು ನಿಮಗೆ ದುಃಖ ಕೊಟ್ಟಿಲ್ಲ, ಇವ್ರು ಬೇಜಾರು ಮಾಡಿಲ್ಲ, ಇವ್ರು ನಿಮಗೆ ಮೋಸ ಮಾಡಿಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಅದೆಲ್ಲ ಏನ್ ಮಾಡ್ತೀವಿ, ಹಾದು ಹೋಗ್ತೀವಲ್ಲ. ಸೊ ದುಃಖ ಆಗ್ಲಿ, ಸೊ ಎಲ್ಲ ಒಂದು ವಂಚನೆ ಒಳಗಾಗ್ತೀವಿ, ಮೋಸ ಹೋಗ್ತೀವಿ, ಪ್ರತಿಯೊಂದು ಆಗ್ತೀವಿ. ಆದರೆ ನಾವೇನ್ ಮಾಡ್ಬೇಕು? ಅವ್ರ ವಿಷಯದಲ್ಲಿ ನಾವು ಅವರಿಗೆ ಮನಸಾರ ಕ್ಷಮಿಸಿ ಮರ್ತು ಬಿಡಬೇಕ್ರಿ. ಯಾಕಂದ್ರೆ ಕ್ಷಮಿಸುವಂತದ್ದು ಏನಾಗಿದೆ, ನಮ್ಮ ಜೀವನಕ್ಕೆ ಆಶೀರ್ವಾದ ತರುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಕಾಣಿಕೆ ನೀನು ತಂದು ಸಮರ್ಪಿಸುವಾಗ ಒಂದು ವೇಳೆ ನಿನ್ನ ಸಹೋದರನ ವಿಷಯದಾಗ ನಿನಗೆ ಏನಾದ್ರು ನೀನು ಇದು ಮಾಡಿದ್ರೆ, ನಿನ್ನ ಹತ್ರ ಒಂದು ದ್ವೇಷ ಇದ್ರೆ ಮೊದಲು ಏನ್ ಮಾಡು, ನೀನು ಕಾಣಿಕೆಯನ್ನು ನಿನ್ನ ಯಜ್ಞಪೀಠದ ಮೇಲೆ ಬಿಟ್ಟು ಹೋಗು. ಫಸ್ಟ್ ಏನ್ ಮಾಡಂತಾರೆ ದೇವರು ವಾಕ್ಯದಲ್ಲಿ, ನಿನ್ನ ಸಹೋದರನ ಹೋಗಿ ಅವನ ಹತ್ರ ಹೋಗಿ ನೀನು ಸಾರಿ ಕೇಳು, ಕ್ಷಮೆ ಕೇಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕಾಣಿಕೆ ಕುಂತ ಹೆಚ್ಚಾಗಿ ದೇವರು ಏನು ಅಕ್ಸೆಪ್ಟ್ ಮಾಡ್ತಾ ಇದಾರೆ? ಕ್ಷಮಾಪಣೆ. ಸೊ ಇವತ್ತು ನೀನು ದೇವರಿಗೆ ಕೊಡುವಂಥದ್ದು ಕಾಣಿಕೆ ಮುಖ್ಯ ಅಲ್ಲ. ಇವತ್ತು ನಾವು ದೇವರಿಗೆ ಕೊಡುವಂಥದ್ದು ಕಾಣಿಕೆ ಮುಖ್ಯ ಅಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನೋಡ್ತೇವೆ. ಅಂದ್ರೆ ಏನ್ ಕೊಡುವಂಥದ್ದಾಗಿದೆ? ಕ್ಷಮಾಪಣೆ. ನಾವು ಒಬ್ಬರೊಬ್ಬರು ಕ್ಷಮಿಸೋರಾಗಿರ್ಬೇಕ್ರಿ. ಅಂದ್ರೆ ನಾವೇನ್ ಮಾಡ್ತೇವೆ, ಅನೇಕ ರೀತಿಯಲ್ಲಿ ಇವತ್ತು ಈ ಕಡೆ ನಾವು ಪ್ರೇಯರ್ ಮಾಡ್ತೀವಿ, ದೇವರ ವಾಕ್ಯನೂ ಓದ್ತೀವಿ, ಚರ್ಚಿನೂ ಹೋಗ್ತೀವಿ, ಆದ್ರೆ ನಮ್ಮಲ್ಲೊಂದು ದ್ವೇಷ ಇದ್ದೇ ಇರುತ್ತೆ. ನನಗೆ ಅವ್ನು ಹಿಂಗಂದಾನೆ, ಅವಳು ಹಿಂಗಂದಿದ್ದಾಳೆ, ಸೊ ಅವನಿಗೆ ನಾವು ದ್ವೇಷ ಮಾಡ್ತಾನೆ ಇರಬೇಕು, ಅವ್ನಿಗೆ ಕ್ಷಮಿಸಬಾರದು ಎಂಬುದಾಗಿ ನಾವು ಅನ್ಕೋತೀವಿ. ಆದ್ರೆ ಅದೇ ಏನ್ ಮಾಡುತ್ತೆ, ನಮ್ಮ ಜೀವನಕ್ಕೆ ಆಶೀರ್ವಾದ ಏನ್ ಮಾಡುತ್ತೆ? ಅಡ್ಡಿ ಮಾಡುತ್ತೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು. ಸೊ ದೇವರು ನಮ್ಮ ತಪ್ಪು ಪಾಪಗಳು ಕ್ಷಮಿಸಬೇಕಾದ್ರೆ ನಾವೇನ್ ಮಾಡಬೇಕು? ಬೇರೆಗೆ ಕ್ಷಮಿಸಿದಾಗ ಆ ಪರಲೋಕದಲ್ಲಿರೋ ತಂದೆ ಏನ್ ಮಾಡ್ತಾರೆ? ನಮಗೆ ಕ್ಷಮಾಪಣೆ ಕೊಡ್ತಾರೆ. ಹಲ್ಲೆಲೂಯಾ. ಸೊ ಅದೇ ರೀತಿ ಸೊ 2ನೇ ವಾಕ್ಯ ನೋಡಿಕೊಳ್ಳೋಣ. 2ನೇದಾಗಿ ನಾವೇನ್ ಮಾಡ್ಬೇಕು? ಫಸ್ಟ್ ನಾವು ದೇವರ ವಾಕ್ಯ ಏನು ಹೇಳುತ್ತೆ, ನಮಗೆ ಕ್ಷಮಾಪಣೆ ಮನಸ್ಸಿರಬೇಕು, ನಾವು ಬೇರೆ ತಪ್ಪು ಕ್ಷಮಿಸಬೇಕೆಂಬುದು ನಮ್ಮ ಮನಸ್ಸಲ್ಲಿ ಇರಬೇಕೆಂಬುದಾಗಿ ನೋಡ್ತೇವೆ. ಸೊ 2ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನೇ ಇಡಬೇಡ, ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ಇನ್ನು ಮುಂದೆ ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನಿನ್ನ ತಲೆಯ ಮೇಲೆ ಆಣೆ ಇಡಕೂಡಬೇಡ. ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು 2ನೇದಾಗಿ ನಾವು ನೋಡ್ತೇವೆ, ನಿಮ್ಮ ಮಾತು
ಹೌದು ಇದ್ದರೆ ಹೌದು ಅನ್ಬೇಕಂತೆ, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಂತೆ. ಸೊ ಹೆಚ್ಚಿನ ಬಂದದ್ದು ಏನಾಗಿದೆ? ಸೈತಾನನಿಂದ ಬಂದದಾಗಿದೆ. ಸೊ ಎಕ್ಸಾಂಪಲ್ ಆಗಿ ನಾವೇನ್ ಮಾಡ್ತೀವಿ, ಇಲ್ಲಿ ದೇವ್ರ ವಾಕ್ಯ ಹೇಳುತ್ತದೆ ಆಣೆ ಇಡಬೇಡ. ಸೊ ಆಣೆ ಇಡಬೇಡ ಅಂದ್ರೆ ನಾವು ಕೆಲವರು ಏನ್ ಮಾಡ್ತೇವೆ, ಸುಳ್ಳಾಣೆ ಇಡಕ್ಕೆ ಅನ್ಗಡೆ ನಾವು ಜಾಸ್ತಿ ಏನ್ ಮಾಡ್ತೇವೆ, ಒದ್ದಾಡ್ತೀವಲ್ಲ. ಅಂದ್ರೆ ಆಣೆ ಪ್ರತಿಯೊಂದು ಮಾತಿಗೂ ಗಾಡ್ ಪ್ರಾಮಿಸ್ ಅಪ್ಪ, ದೇವ್ರ ಆಣೆ ಅಪ್ಪ ಸೊ ಅಂತೀವಲ್ಲ. ಪ್ರತಿಯೊಂದು ವಿಷಯದಲ್ಲಿ ಏನ್ ಮಾಡ್ತೀವಿ ನಾವು ಗಾಡ್ಗೆ ದೇವರಿಗೆ ಮಧ್ಯದಲ್ಲಿ ತರ್ತೀವಿ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಮತ್ತೆ 5:34, ನೀನು ದೇವರ ಆಣೆ ಇಡಬೇಡ, ನೀನು ಸುಳ್ಳಾಣೆ ಇಡಬೇಡ. ಇವತ್ತು ಒಂದ್ ವೇಳೆ ಅಂದ್ರೆ ಕೆಲವು ಜನರಿಗೆ ನಾವೇನ್ ಮಾಡ್ತೇವೆ, ಜನರು ನಮ್ಮ ಮಾತಿಗೆ ನಂಬಬೇಕು, ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಹತ್ರ ನಮ್ಗೆ ಇದು ಮಾಡ್ಬೇಕಂತ ಹೇಳಿ ನಾವೇನ್ ಮಾಡ್ತೇವೆ, ಆಣೆಗಳು ತಿಲ್ಲಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು ನಾರ್ಮಲ್ ಆಗಿ ಹೌದು ಅಂತಕ್ಕೆ ಯಾರು ನಂಬಲ್ಲ, ಇಲ್ಲ ಅಂತಂದ್ರೆ ನಂಬಲ್ಲ. ಆದ್ರೆ ಆಣೆ ತಿಂತಿದ್ದಾಗ ಏನ್ ಮಾಡ್ತಾರೆ, ಬಿಡಪ್ಪ ದೇವರ ಆಣೆ ತಿಂತಾ ಇದ್ದಾನೆ, ಬಿಡಪ್ಪ ತಂದೆ ಆಣೆ ತಿಂತಾ ಇದ್ದಾನೆ, ತಾಯಿ ಆಣೆ ತಿಂತಾ ಇದ್ದಾನೆ ಅಂತ ಏನ್ ಮಾಡ್ತಾರೆ, ನಂಬಿ ಬಿಡ್ತಾರಲ್ಲ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಆಣೆ ತಿಂದಿದ್ದು ಹೆಚ್ಚಿಗೆ ಬರುವಂತದ್ದು ಏನಾಗಿದೆ, ಸೈತಾನಿಂದ ಬಂದಿದ್ದಾಗಿದೆ ಅಂತೆ ದೇವ್ರ ವಾಕ್ಯ ಹೇಳುತ್ತೆ. ಅಂದ್ರೆ ಯಾವುದು ಸೈತಾನಿಂದ ಬರುವಂತದ್ದಾಗಿದೆ, ಅದು ಕಷ್ಟ ತರುವಂತದ್ದಾಗಿದೆ, ಅದು ದುಃಖ ತರುವಂತದ್ದಾಗಿದೆ, ಅದು ನಮಗೆ ನೋವು ಕೊಡುವಂತದ್ದಾಗಿದೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಆಣೆ ಇಡ್ಲೇಬೇಡ. ಯಾಕಂದ್ರೆ ಆಕಾಶದ ಮೇಲೆ ಆಣೆ ಇಡ್ತೀವಿ, ಭೂಮಿ ಮೇಲೆ ಆಣೆ ಇಡ್ತೀವಿ. ಅಂದ್ರೆ ಆಕಾಶ ಏನಾಗಿದೆ ಅಂತ ಹೇಳ್ತದೆ ದೇವ್ರ ವಾಕ್ಯ, ಆ ದೊಡ್ಡ ಅರಸನ ಯೇಸು ಕ್ರಿಸ್ತನ ಸಿಂಹಾಸನವಾಗಿದಂತೆ. ಅಷ್ಟೊಂದು ದೊಡ್ಡ ಸಿಂಹಾಸನ ನೋಡ್ರಿ, ಯಾರಿಗಾರ ಇದೆ ಅಷ್ಟು ಸಿಂಹಾಸನ? ಯಾವ ಒಂದು CMಗೂ ಇಲ್ಲ, ಯಾವ ಒಂದು PMಗೂ ಇಲ್ಲ, ಎಂತ ದೊಡ್ಡ ಅಧಿಕಾರಿಗೂ ಇಲ್ಲ. ಅಂತ ದೊಡ್ಡ ಸಿಂಹಾಸನ ಯಾರ್ದಿದೆ? ನನ್ನ ನಿನ್ನ ರಕ್ಷಕನ ಯೇಸು ಕ್ರಿಸ್ತನ ಸಿಂಹಾಸನ ಏನಾಗಿದೆ, ಆಕಾಶವಾಗಿದೆ. ಸೊ ಭೂಮಿ ಮೇಲೆ ಆಣೆ ಇಡಬೇಡ, ಅದೇನಾಗಿದೆ ಅಂತೆ, ಆತನ ದೊಡ್ಡ ಯೇಸು ಕ್ರಿಸ್ತನ ಪಾದಪೀಠ ಅಂತೆ. ಸೊ ನೋಡ್ಬೇಕಾದ್ರೆ ಒಂದು ಮಣಿ ಇರುತ್ತೆ ಅಲ್ಲ, ಸೊ ಮಣಿಗೆ ಏನಂತೆ ನಾವು ಪಾದಪೀಠ ಅಂತೀವಿ. ಅದ್ರ ಮೇಲೆ ನಾವು ಕಾಲಿಟ್ಟಿದಾಗ ಚಿಕ್ಕದಾಗಿರುತ್ತೆ. ಅಂದ್ರೆ ಆ ಯೇಸು ಕ್ರಿಸ್ತನ ಕಾಲಿಡುವಂತ ಜಾಗ ಏನಾಗಿದೆ ಅಂತೆ, ಭೂಮಿ ಆಗಿದೆ ಅಂತ. ಅಂದ್ರೆ ಅಷ್ಟು ದೊಡ್ಡದು ಆತನ ಪಾದಪೀಠ. ಅಂದ್ರೆ ನೋಡಿ ಲೆಕ್ಕ ಆಗ್ಬೇಕಿಲ್ಲಿ, ನಮ್ ದೇವ್ರು ಎಷ್ಟು ದೊಡ್ಡ ದೇವರಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಅವರು ಎಷ್ಟು ದೊಡ್ಡ ದೇವರೆಂಬುದಾಗಿ ನಾವು ನೋಡ್ತೇವ್ರಿ. ಸೊ ಆತನೇ ಆಕಾಶವೇ ಆತನ ಸಿಂಹಾಸನ, ಭೂಮಿ ಆತನ ಪಾದ. ಅಂದ್ರೆ ಆತನ ಆ ಚೇರ್ ಎಷ್ಟು ದೊಡ್ಡದಿರ್ಬೋದು, ಅದು ಆ ಸೀಟ್ ಎಷ್ಟು ದೊಡ್ಡದಿರ್ಬೋದಲ್ಲ, ಅಂತ ದೇವರಿಗೆ ಇವತ್ತು ನಾವು ನೀವು ನಂಬ್ಕೊಂಡು ಆರಾಧಿಸ್ತೇವ್ರಿ. ಅಂದ್ರೆ ನಾವೇನಾಗಿದ್ದೇವೆ, ಧನ್ಯರಾಗಿದ್ದೇವೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಸೊ ಆಣೆ ಇಡಬೇಡ ಯಾವ್ದ್ರ ಮೇಲೆ. ಸೊ ದೇವರ ಆಣೆ ತಿನ್ನಬಾರ್ದು. ಸೊ ವಾಕ್ಯಗಳ ಆಣೆಗಳು ತಿಂತೀವಿ, ಕೆಲ ಬೈಬಲ್ ಆಣೆ ತಿಂತಾರೆ ಕೆಲವು ಜನ. ಸೊ ಆ ರೀತಿ ಏನ್ ಮಾಡ್ತೇವೆ, ಅದು ಆಣೆ ತಿನ್ಬಾರ್ದು. ಇವತ್ತು ನಾವು ದೇವ್ರ ವಾಕ್ಯ ಓದಿಕೊಂಡು ಇವತ್ತು ವಾಕ್ಯದ ಆಣೆ ಆಗ್ಲಿ, ಬೈಬಲ್ ಆಣೆ ಆಗ್ಲಿ, ಅಥವಾ ಒಂದು ಪರಲೋಕದ ಆಣೆ, ಸೊ ಪ್ರತಿಯೊಂದು ಈ ತರ ಈ ಒಂದು ಆಣೆ ತಿನ್ನುವಂಥದ್ದು ಎಲ್ಲಿಂದ ಬಂದಿದೆ, ಸೈತಾನನಿಂದ ಬಂದಿದೆಯಾಗಿದೆ. ಅದಕ್ಕೆ ಆ ಸೈತಾನದಿಂದ ಬಂದಿರುವಂಥದ್ದು ನಾವು ಉಪಯೋಗ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಆಶೀರ್ವಾದ ಬರೋದಿಲ್ಲ. ಇವತ್ತು ಆಶೀರ್ವಾದ ಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ಏನಿರ್ಬೇಕು, ಕ್ಷಮಾಪಣೆ ಗುಣ ಇರಬೇಕು. ನಾವು ಬೇರೆ ತಪ್ಪು ಕ್ಷಮಿಸಿದಾಗ ದೇವರು ನಮ್ಮ ತಪ್ಪು ಕ್ಷಮಿಸ್ತಾರೆ. ಎರಡನೇದಾಗಿ ನಮ್ಮ ಹತ್ರ ಏನಿರಬೇಕು, ನಮ್ಮ ಮಾತು ಅವ್ರು ನಂಬಲಿ ಅಥವಾ ಬಿಡ್ಲಿ, ನಮ್ಮ ಮಾತು ಹೌದಿದೆ, ಎಸ್ ಹೌದಿದೆ, ಇಲ್ಲ ಇಲ್ಲ ಅಷ್ಟೇ ಇರ್ಬೇಕಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಸೊ ಈ ರೀತಿ ನಾವು ನಡ್ಕೊಂಡಿದಾಗ ಸೊ ದೇವರ ಆಶೀರ್ವಾದ ಯಾವ ರೀತಿ ಸುರಿಯುತ್ತೆ, ಮಳೆ ಯಾವ ರೀತಿ ಸುರಿಯುತ್ತೋ ಅದೇ ರೀತಿ ದೇವರ ಆಶೀರ್ವಾದ ನಮ್ಮ ಮೇಲೆ ಸುರಿಯುತ್ತದೆ ಅನ್ನೋದಾಗಿ ನಾವು ನೋಡ್ತೇವೆ. ಸೊ ಮೂರನೇದಾಗಿ ಮತ್ತು ಕೊನೆಯದಾಗಿ ನೋಡಿಕೊಳ್ಳೋಣ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ. Hallelujah. Thank you, Jesus. Praise the Lord. Hallelujah. ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದಂತೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಆಮೆನ್. ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ, ರೋಮಾಪುರದ ಬರೆದ ಪತ್ರಿಕೆ 12:19 ಮುಯಿಗೆ ಮುಯಿ ತೀರಿಸ್ಬೇಡ. ಅಂದ್ರೆ ಅದು ಯಾರ ಕೆಲಸ, ದೇವರ ಕೆಲಸ ಆಗಿದೆ. ಸೊ ಇವತ್ತು ನಾವು ನೋಡ್ತೇವೆ, ಒಬ್ಬರು ನಮ್ಗೆ ಈಗ ಮೊದಲನೇದಾಗಿ ನಾವು ಏನಂತೇವೆ, ದೇವರ ವಾಕ್ಯ ಅಂದ್ರೆ ಕ್ಷಮಾಪಣೆ ನಮ್ಮಲ್ಲಿ ಇರೋದಿಲ್ಲಲ್ಲ. ಸೊ ಅವಾಗ ಏನ್ ಮಾಡ್ತೇವೆ ನಾವು, ಮುಯಿಗೆ ಮುಯಿ ತೀರ್ಸುವಂತ ಒಂದು ರಿವೆಂಜ್ ಮನಸ್ಸು ನಮ್ಮ ಹತ್ರ ಬರುತ್ತೆ. ಅಂದ್ರೆ ಇವತ್ತು ನಮ್ಗೆ ಯಾರಾದ್ರೂ ಇವತ್ತು ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಸೊ ಯಾರೇ ಅಕ್ಕಪಕ್ಕದರಾಗ್ಲಿ ಏನೋ ಒಂದಿದ್ರೆ ನಾವೇನ್ ಮಾಡ್ತೀವಿ, ಈ ತರ ನಂಗೆ ಅವನು ಅಂದಿದ್ದಾನಲ್ಲ, ಈ ರೀತಿ ಅವಳನ್ನ ಮಾಡಿದಾಳ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ, ಒಂದು ರಿವೆಂಜ್ ತೆಗೆದುಕೊಳ್ಳುವಂತ ಒಂದು ಅಟಿಟ್ಯೂಡ್ ಇರುತ್ತೆ. ಸೊ ಅದ್ರ ದೇವ್ರ ವಾಕ್ಯ ಹೇಳ್ತದೆ, ಸೊ ರಿವೆಂಜ್ ನಾವು ಆ ತೆಗೆದುಕೊಳ್ಳುವಂಥದ್ದು ಬಿಡ್ಬೇಕಂತ್ರಿ. ಅದು ಯಾರ ಕೈಗೆ ಒಪ್ಪಿಸ್ಬೇಕಂತ, ಯಾರ ಕೆಲಸ ಅಂತೆ, ದೇವರ ಕೆಲಸ. ಮುಯಿಗೆ ಮುಯಿ ತೀರಿಸಿಕೊಳ್ಳುವುದು ನನ್ನ ಕೆಲಸ ಅಂತೆ. ಈಗ ಒಂದ್ ವೇಳೆ ನಾವು ದೇವ್ರ ಒಂದು ಆ ಸ್ಥಳದಲ್ಲಿ ನಿಂತ್ಕೊಂಡು ನಾವೇ ಮುಯಿಗೆ ಮುಯಿ ತೀರ್ಸ್ಲತ್ತಂದ್ರೆ ನಾವ್ ಯಾರ ಸ್ಥಾನ ತಗೊಂಡಿನಂಗಾಯ್ತು, ದೇವ್ರ ಸ್ಥಾನ ತಗೊಂಡಿನಂಗಾಯ್ತು. ಅಂದ್ರೆ ಆ ಒಂದು ಕೆಲಸ ನಾವ್ ಏನ್ ಮಾಡ್ಬೇಕು, ದೇವ್ರ ಕೈಗೆ ಒಪ್ಪಿಸ್ಕೊಡ್ಬೇಕ್ರಿ. ಯಾಕಂದ್ರೆ ಮುಯಿಗೆ ಮುಯಿ ತೀರಿಸುವಂಥದ್ದು ಆತನ ಕೆಲಸವಾಗಿದೆ. ಇವತ್ತು ನಮ್ಮ ಜೀವನದಲ್ಲಾಗ್ಲಿ, ಇವತ್ತು ಯಾರೈತು ನಮ್ಗೆ ಅನ್ಯಾಯ ಮೋಸ ಮಾಡಿದ್ದಾರೆ, ಯಾರೇ ಕೂತು ಕಣ್ಣೀರು ಕಷ್ಟ ಕೊಟ್ಟಿದ್ದಾರ, ಸೊ ಅವರೆಲ್ಲರಿಗೂ ನಾವು ಕ್ಷಮಿಸಿ ನಾವ್ ಏನ್ ಮಾಡ್ಬೇಕು, ಅದು ದೇವರ ಸನ್ನಿಧಾನದಲ್ಲಿ ಆತನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದಾಗ ಸೊ ಆತನ ಏನ್ ಮಾಡ್ತಾರೆ, ಒಂದು ದಿವಸ ಬರಾಬರಿ ಏನ್ ಮಾಡ್ತಾನೆ, ಲೆಕ್ಕ ತಗ್ತಾರೆ. ಆತನು ರಿವೆಂಜ್ ತೆಗೆದುಕೊಳ್ಳುವಂತ ದೇವರಾಗಿದೆ. ಅಂದ್ರೆ ನಾವು ಶಕ್ತರೆಲ್ಲ ರೀ,
ಯಾರ ಹತ್ರ ನಾವು ಮೂವಿಗೆ ಅಂದ್ರೆ ರಿವೇಜ್ ತೆಗೆದುಕೊಳ್ಳಕ್ಕೆ ನಾವು ಯಾರ ಹತ್ರ ಅಷ್ಟು ನಾವು ಶಕ್ತರಿಲ್ಲ. ಆದ್ರೆ ನಮ್ಮ ದೇವ್ರಿಗೆ ನಂಬಿಕೊಂಡಿದ್ದಾಗ, ಯೇಸು ಕ್ರಿಸ್ತನ್ ನಂಬಿದಾಗ, ಆ ಟೈಮ್ ಬಂದಿದ್ದಾಗ ಸೊ ದೇವ್ರು ಏನ್ ಮಾಡ್ತಾನೆ, ನಮ್ಮ ವಿರೋಧಿಗಳು ಏನ್ ಮಾಡ್ತಾನೆ, ನಮ್ಮ ಪಾದ ಪೀಠಕ್ಕೆ ಹಾಕ್ತಾನೆ. ಹಲ್ಲೆಲೂಯಾ. ಸೊ ನಮ್ಮ ವಿರೋಧಿಗಳು ಯಾರೇ ಇರಲಿ ಅವ್ರಿಗೆ ನಾವು ಮನಸಾರೆ ಕ್ಷಮಿಸಿ ಅವ್ರಿಗೆ ನಾವು ರಿವೆಂಜ್ ತೆಗೆದುಕೊಳ್ಳುವಂತ ಮನಸ್ಸು ನಮ್ಮ ಹತ್ರ ತೆಗೆದುಬಿಟ್ಟಿದಾಗ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ಸೊ ದೇವ್ರು ಏನ್ ಮಾಡ್ತಾರ, ಆ ಸ್ಥಳದಲ್ಲಿ ಅದ್ಭುತ ಮಾಡ್ತಾರೆ. ಯಾರೈತೆ ನಮಗೆ ಇದು ಮಾಡಿದ್ರೆ ಅವರೇ ಬಂದು ನಮ್ಮ ಹತ್ರ ಕ್ಷಮಾಪಣೆ ಕೇಳಪ್ಲೆ ಸೊ ದೇವ್ರು ಏನ್ ಮಾಡ್ತಾರೆ, ಆ ರೀತಿ ಅದ್ಭುತ ಮಾಡ್ತಾರೆ. ಅಂದ್ರೆ ಆ ಕೆಲಸ ನಾವು ಯಾರಿಗೆ ಬಿಡಬೇಕು, ರಿವೆಂಜ್ ತೆಗೆದುಕೊಳ್ಳುವಂತ ಕೆಲಸ ಯಾರಿಗೆ ಬಿಡಬೇಕು, ನಾವು ದೇವ್ರಿಗೆ ಬಿಡಬೇಕು. ಸೊ ನಾವು ಅಷ್ಟು ಯೋಗ್ಯರಿಲ್ಲ. ನಮ್ಗೆ ಯಾರೈತೆ ಏನೇ ಅಂದ್ರು ಸರಿ ಆಯ್ತಪ್ಪ ನೀನೇ ದೊಡ್ಡವರು ಅಂತ ಹೇಳಿ ನಾವು ಮುಂದೆ ಹೋಗಿದಾಗ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ಮುಂದೆ ಬರಕ ಸಾಧ್ಯ ಆಗುತ್ತೆ. ಅಂದ್ರೆ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಒಂದು ತೆಗೆದುಕೊಳ್ಳುವಂಥದ್ದು ಈ 3 ವಾಕ್ಯಗಳನ್ನು ನಾವು ನೋಡ್ತೇವೆ. ಅಂದ್ರೆ ಒಂದು ಫಸ್ಟ್ ಮೊದಲನೇದಾಗಿ ದೇವರ ವಾಕ್ಯ ಓದಿಕೊಂಡಿದಾಗ ನಮ್ಮ ಹತ್ರ ಕ್ಷಮಾಪಣೆ ಮನಸ್ಸಿರಬೇಕು, ಬೇರೆಯವರಿಗೆ ಕ್ಷಮಿಸಬೇಕು, ಆಗ ದೇವ್ರು ನಮ್ಗೆ ಕ್ಷಮಿಸಿ ಆಶೀರ್ವಾದ ಮಾಡ್ತಾರೆ. ಸೊ ಎರಡನೇದು ಆಣೆ ಇಡಬಾರದು, ನಮ್ಮ ಮಾತು ಹೌದು ಅಂದ್ರೆ ಹೌದು ಅನ್ಬೇಕು, ಇಲ್ಲಾಂದ್ರೆ ಇಲ್ಲ. ಸೊ ಜನ ನಮಗೆ ನಂಬಬೇಕು, ನಮ್ಮ ಮಾತಿಗೆ ನಾವು ನಂಬಿಸ್ಬೇಕು ಅಂತ ಹೇಳಿ ಅನೇಕ ರೀತಿ ನಾವು ಆಣೆ ತಿನ್ನಂಥದ್ದು ಆ ಅಭ್ಯಾಸ ಇದ್ರೆ ನಾವು ಇವತ್ತು ಬಿಟ್ಕೊಡಬೇಕು. ಮತ್ತೆ ಮೂರನೇದಾಗಿ ಮುಯಿ ತೀರಿಸುವಂಥದ್ದು ನಮ್ಮಲ್ಲಿ ಆ ಮನಸ್ಸಿದ್ರು ಕೂಡ ದೇವರು ನಮಗೆ ಆಶೀರ್ವಾದ ಮಾಡೋದಿಲ್ಲ. ಯಾಕಂದ್ರೆ ಇವೆಲ್ಲ ಏನಾಗಿದೆ, ವಾಕ್ಯಗಳ ವಿರೋಧವಾಗಿದೆ. ಇವೆಲ್ಲ ಸೊ ಹೆಚ್ಚಿನ ಎಲ್ಲಿಂದ ಬಂದಿದೆ ಅಂದ್ರೆ ಸೈತಾನನಿಂದ ಬಂದಿದೆ. ಯಾಕಂದ್ರೆ ಸೊ ಯೋಹಾನ 10:10 ದೇವರ ವಾಕ್ಯ ಹೇಳುತ್ತದೆ, ಸೈತಾನನು ಕಳ್ಳನು ಏನಕ್ಕೋಸ್ಕರ ಬಂದಿದ್ದಾನೆ, ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡುವುದಕ್ಕೆ ಬಂದಿದ್ದಾನೆ. ಅಂದ್ರೆ ಇವೆಲ್ಲ ಮಾಡಿ ಅವನೇನ್ ಮಾಡ್ತಾನೆ, ನಮ್ಮ ಕೊಟ್ಟಿರುವಂತ ದೇವ್ರು ಕೊಟ್ಟಂತ ಆಶೀರ್ವಾದ, ಸಮಾಧಾನ, ಅವೆಲ್ಲ ಧೈರ್ಯ ಏನ್ ಮಾಡ್ತಾನೆ, ಸೈತಾನು ಕದ್ಕೋತಾನೆ. ಅಂದ್ರೆ ಯೇಸು ಕ್ರಿಸ್ತನು ಅವುಗಳಿಗೆ ಜೀವ ಇರ್ಬೇಕಂತ ಬಂದಿದ್ದನು. ಸೊ ಆದಾಮನ ಏನ್ ಮಾಡಿದನು, ಸೊ ಅಲ್ಲಿ ಹವಳ ಮಾತು ಕೇಳ್ಬಿಟ್ಟು ಸೊ ದೇವ್ರ ಕೊಟ್ಟ ಆಶೀರ್ವಾದ ಕಳ್ಕೊಂಡಿದ್ದನು. ಅದೇ ರೀತಿ ಗೊತ್ತು ನಮಗೂ ಕೂಡ ದೇವರು ಆಶೀರ್ವಾದ ಕೊಟ್ಟಿದ್ದಾಗ ಸೊ ದೇವ್ರಿಗೆ ನಾವು ಏನ್ ಮಾಡ್ಬೇಕು, ಸ್ತೋತ್ರ ಹೇಳಿ ಈ ವಾಕ್ಯದಂತೆ ನಾವು ಶ್ರಮಿಸಿದಾಗ, ಒಂದು ಆಣೆ ಹೇಳುವಂತ ಅಭ್ಯಾಸ ತೆಗೆದಾಕಿ ನಾವು ಮೂವಿ ತೀರಿಸುವಂತ ಮನಸ್ಸು ನಮ್ಮಲ್ಲಿ ಇದ್ದರೆ ಅವ್ರಿಗೆ ನಾವು ಮನುಷ್ಯರಿಗೆ ಕ್ಷಮಿಸಿ ಬಿಟ್ಟಿದ್ದಾರೆ. ಸೊ ದೇವ್ರು ಏನ್ ಮಾಡ್ತಾರೆ, ಖಂಡಿತ ಆ ವೈರಿಗಳ ಮುಂದೆ ಆ ಒಂದು ಯಾರು ನಮ್ಗೆ ಅನ್ಯಾಯ ಮೋಸ ಮಾಡಿದ್ದಾರೆ, ಯಾರು ನಮ್ಗೆ ನಿಂದಿಸಿ ಹೀಗಾಳಿಸಿದ್ದಾರೆ, ಸೊ ದೇವ್ರು ಅವ್ರ ಮುಂದೆ ಏನ್ ಮಾಡ್ತಾರೆ, ನಮ್ಗೆ ಶಿರಸಾಗಿ ಇಡ್ತಾರೆ. ಸೊ ನಮಗೆ ಬಾಲವಾಗಿ ಸೊ ದೇವ್ರು ಇಡೋದಿಲ್ಲ, ನಮಗೆ ಶಿರಸಾಗಿ ತಲೆಯಾಗಿ ಇಡ್ತಾರೆ. ಅಂತ ರಾಜಾದಿರಾಜನಾಗಿರೋ ಯೇಸು ಕ್ರಿಸ್ತನು ನಮ್ಮ ನಿಮ್ಮ ದೇವರಾಗಿದ್ದಾರೆ. ಆತನ ಸಿಂಹಾಸನ ದೊಡ್ಡ ಆಕಾಶವಾಗಿದೆ, ಆತನ ಒಂದು ಪಾದಪೀಠ ಆ ಭೂಮಿಯಾಗಿದೆ ಅಂದಮೇಲೆ ಸೊ ನಮ್ಮ ದೇವರು ಎಷ್ಟು ದೊಡ್ಡವರಿದ್ದಾರೆ, ಅವ್ರ ಕೈಲಿ ಎಲ್ಲವೂ ಸಾಧ್ಯ ಎಂಬುದಾಗಿ ಇವತ್ತು ನೀವು ನಂಬಿದಾಗ, ಈ ವಾಕ್ಯದಂತೆ ನಾವು ನಡೆದುಕೊಂಡಿದಾಗ ಸೊ ದೇವರು ನಮಗೆ ಖಂಡಿತವಾಗಿ ಉನ್ನತವಾಗಿ ನಮ್ಮ ಜೀವನದಲ್ಲಿ ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರು ಈ ವಾಕ್ಯದಂತೆ ಈ ಕುಟುಂಬವನ್ನು ಆಶೀರ್ವಾದ ಮಾಡಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್.